ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇರುತ್ತೆ ಏನು ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ. ಇವತ್ತು ಲೆಮನ್ ಉಪ್ಪಿನಕಾಯಿ ಮಾಡೋಣ, ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟು, ಉಪ್ಪು ಹುಳಿ ಹುಳಿ ಖಾರ ಖಾರ ಸ್ವೀಟ್ ಆಗಿ. ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿರ್ತೀವಿ. ಹಾಗಾಗಿ ನಿಂಬೆಹಣ್ಣಿನ ಚೆನ್ನಾಗಿ ತೊಳ್ಕೊಂಡು ಒಂದು ಹನಿ ನೀರಿಲ್ದಂಗೆ ಒಣಗಿಸ್ಕೊಂಡು ಒರೆಸ್ಕೊಂಡು ತಕ್ಕೋಬೇಕು. ಆಮೇಲೆ ನೀವು ಒಂದು ನಿಂಬೆಹಣ್ಣಲ್ಲಿ ಅರ್ಧ ಪೀಸಲ್ಲಿ 4 ಭಾಗ ಆಗಂಗೆ ಕಟ್ ಮಾಡಿಕೊಂಡು ಈ ಥರ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಬೀಜ ಎಲ್ಲ ತೆಗೆದ್ಬಿಟ್ಟು ಒಂದು ಬಾಕ್ಸಿಗೆ ನಾನು ಹಾಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಾದ್ಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಉಪ್ಪನ್ನ ನೋಡಿಬಿಟ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಎಲ್ಲ ಪೀಸ್ಗಳಿಗೂ ಹತ್ತೋ ಥರ ನಾವು ಮಿಕ್ಸ್ ಮಾಡಬೇಕು. ನಾನು ಬಾಕ್ಸ್ನ ಎತ್ತಿ ಹೀಗೆ ಅಲ್ಲಾಡಿಸ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಎಲ್ಲ ಕಡೆ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ಹಿಂಗೆ ಮಾಡಿಟ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ನಿಂಬೆಹಣ್ಣಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ನಾನು ಒಂದೂವರೆ ಮುಷ್ಟಿಯಷ್ಟು ಉಪ್ಪು ಹಾಕಿದ್ದೀನಿ ಇಷ್ಟು ನಿಂಬೆಹಣ್ಣಿಗೆ. ಹಾಕಿ ಇದು 2 ದಿನ ಹಾಗೆ ಇಡಬೇಕು. ಈಗ ನಾನು ಬಾಕ್ಸಿಗೆ ಮುಚ್ಚಳ ಮುಚ್ಚಿ 2 ದಿನ ಇಟ್ಟಿದ್ದೀನಿ. ಇದು ನೋಡಿ 2 ದಿನ ನಂತರ ಕಲರ್ ಚೇಂಜ್ ಆಗಿಬಿಟ್ಟಿದೆ. ನಿಂಬೆಹಣ್ಣೆಲ್ಲ ಹೀಗಾಗಿದೆ, ಉಪ್ಪೆಲ್ಲ ಚೆನ್ನಾಗಿ ಹೀರ್ಬಿಟ್ಟಿದೆ. ಉಪ್ಪೆಲ್ಲ ಹಿಡ್ಕೊಂಡು ಉಪ್ಪು ಹುಳಿ ಕರೆಕ್ಟಾಗಿದೆ. ಇವಾಗ ಇದಕ್ಕೆ ನಾವೀಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬೆಲ್ಲ, ನಮಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೋ ಅಷ್ಟು ನಾವು ಬೆಲ್ಲನ ಈ ಥರ ಕಟ್ ಮಾಡಿ ತಗೋಬೇಕು. ನನಗೆ ಇಷ್ಟು ಬೆಲ್ಲ ಸಾಕು ಅಂತ ಹೇಳಿ ಒಂದು 1/4 kg ಬೆಲ್ಲದಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ, ಕಾಳುಮೆಣಸಿನಕಾಳು ಹಾಗೆ ಮೆಂತೆನ ಹುರ್ಕೋಬೇಕಾಗುತ್ತೆ. ನಾನು 1-2 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸಿನಕಾಳು, 1/4 ಸ್ಪೂನಷ್ಟು ಮೆಂತೆನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಅಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಇದನ್ನು ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿಲಿ ಹಾಕ್ಕೊಂಡ್ರೆ ನೀಟಾಗಿ ಅಷ್ಟೊಂದು ಪುಡಿಯಾಗಿ ಬರಲ್ಲ. ಸ್ವಲ್ಪ ಮಾಡ್ಕೊಂಡಿರೋದ್ರಿಂದ ನಾವು ಕುಟ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಚೆನ್ನಾಗಿ ನೋಡಿ ಇವಾಗ ಚಟಪಟ ಅಂತ ಹೇಳಿ ಹಾರ್ತಾ ಇದೆ. ಈ ಥರ ಹಾರಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ಥರ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡಬೇಕು. ಚೆನ್ನಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಸಾಫ್ಟಾಗಿ ಕುಟ್ಟೋದ್ರಿಂದ ಚೆನ್ನಾಗಾಗುತ್ತೆ. ನೋಡಿ ನಾನು ಈ ಥರ ಇಷ್ಟು ಸಾಫ್ಟಾಗಿ ಕುಟ್ಕೊಂಡಿದ್ದೀನಿ. ಈ ಥರ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದನ್ನು ಎಲ್ಲ ತೆಗೆದಿಟ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಒಂದು 7-8 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಜಜ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಕೂಡ ಪಕ್ಕದಲ್ಲಿ ಇಟ್ಕೊಂಡು ಈಗ ನಾನು ಉಪ್ಪು ಹಾಕಿಟ್ಟಿದ್ನಲ್ವ ನಿಂಬೆಹಣ್ಣಿನ, ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಹೀಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಈಗ ನಿಂಬೆಹಣ್ಣನ್ನ ಕೂಡ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲನೂ ಹಾಗೆ ನಿಂಬೆಹಣ್ಣು 2 ಜೊತೆಗೆ ಚೆನ್ನಾಗಿ ಕುದಿಬೇಕು. ಕುದ್ದು ಅದು ಸ್ವಲ್ಪ ಮೆತ್ತಗಾಗುತ್ತೆ. ಮೆತ್ತಗಾಯಿತು ಅಂದರೆ ಬೆಲ್ಲನೂ ಹಾಗೆ ಉಪ್ಪು ಹುಳಿ ಖಾರ ಎಲ್ಲನೂ ಒಂದೇ ಸಮಕ್ಕೆ ಹಿಡಿಯುತ್ತೆ. ಈ ಥರ ಕುದಿಸೋದ್ರಿಂದ ಚೆನ್ನಾಗಿ ಬೆಲ್ಲ ಹಾಕಿ ನಿಂಬೆಹಣ್ಣನ್ನು ಕುದಿಸ್ಬೇಕು. ಕುದ್ದಿ ಸ್ವಲ್ಪ ಗಟ್ಟಿ ಆಗುತ್ತೆ. ಬೆಲ್ಲ ಎಲ್ಲ ಕರಗಿಬಿಟ್ಟು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಯಾವ ಥರ ಕುದೀತಾ ಇದೆ ಅಂತ ಹೇಳಿಬಿಟ್ಟು. ಅಷ್ಟರೊಳಗೆ ನಾವು ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಒಗ್ಗರಣೆಗೋಸ್ಕರ ಪಕ್ಕದಲ್ಲಿ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿಟ್ಕೊಂಡು ಫಸ್ಟಲ್ಲಿ ಸಾಸಿವೆನ ಹಾಕಿ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಈಗ ಸ್ವಲ್ಪ ಇಂಗುನ ಹಾಕಿದ್ದೀನಿ. ಆಲ್ರೆಡಿ ಇಂಗು ಹಾಕ್ತಾ ಇದ್ದಂಗೆ ಬಿದ್ದೋಗ್ಬಿಟ್ಟಿದೆ ಅಂತೇಳಿ ಜಸ್ಟ್ ಕ್ಯಾಪನ್ನು ಮಾತ್ರ ತೋರಿಸ್ತೀನಿ. ನೋಡಿ ಪಕ್ಕದಲ್ಲಿ ಕುದೀತಾ ಇದೆ. ಈಗ ಆಲ್ರೆಡಿ ಹಾಕೋಕ್ಕೆ ಬಂದಿದ್ದೀನಿ. ಆಲ್ರೆಡಿ ಮಿಸ್ ಆಗಿಬಿಟ್ಟಿದೆ ವಿಡಿಯೋದಲ್ಲಿ, ಹಾಕಾಗಿದೆ. ಹಾಗಾಗಿ ಜಸ್ಟ್ ಕ್ಯಾಪಲ್ಲಿ ಮಾತ್ರ ನಿಮಗೆ ಗೊತ್ತಾಗಲಿ ಅಂತ ತೋರಿಸಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ಳಿ. ಆಮೇಲೆ ಇದು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಂಬೆಹಣ್ಣು. ಈ ಥರ ಆದಮೇಲೆ ನಾವು ಇವಾಗ ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ವ ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬಿಸಿ ಇದ್ದಾಗಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕೂಲ್ ಆದಮೇಲೆ ಆದರೆ ಮಿಕ್ಸ್ ಮಾಡ್ಕೋಬೋದು. ಮತ್ತೇನು ಬೇಯಿಸ್ಬೇಕು ಅನ್ನೋದೇನಿರೋದಿಲ್ಲ. ನಾನೀಗ ಅದನ್ನು ಒಗ್ಗರಣೆ ಹಾಕಿಬಿಟ್ಟು ಕುಟ್ಟಿಟ್ಕೊಂಡಿದ್ನಲ್ವ ಪುಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪಿನಕಾಯಿ ರೆಡಿಯಾಗಿದೆ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೆಲ್ಲ ಬೇಕು ಅನಿಸುತ್ತೋ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕಹಿ ಬರುತ್ತೆ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋದ್ರಿಂದ ಸ್ವೀಟಾಗಿ ಚೆನ್ನಾಗಿರುತ್ತೆ. ಹಾಗೆ ಲೆಮನ್ನು ಚೆನ್ನಾಗಿ 1-2 ದಿನ ಬಿಟ್ಟು ತಿನ್ನೋದ್ರಿಂದ ಈ ನಿಂಬೆ ಹಣ್ಣಲ್ಲಿರೋ ಸಿಪ್ಪೆ ಸಮೇತ ಕಹಿ ಬರೋದಿಲ್ಲ. ಅಷ್ಟು ನೀಟಾಗಿ ಸಾಫ್ಟಾಗಿರುತ್ತೆ. ಒಳ್ಳೆ ಸ್ವೀಟು ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಹಿಡಿದಿರುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಉಪ್ಪಿನಕಾಯಿ. ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಒಂದು 3 ತಿಂಗಳು ಇಡ್ಬೋದು ಸ್ಟೋರೇಜಲ್ಲಿ. ಓಕೆ ಗೈಸ್.